Hi, hello, namaste. A very warm welcome to bio classes. In the previous class, we started that placentation concept. That is in gynoecium portion. So the very interesting concept, that is a placentation. So yesterday up to this axial placentation we observed, and we know already what actually that placentation is. What is that placentation? The arrangement of ovules in the ovary on the placenta. The arrangement of ovules in the ovary on the placenta. So those ovules get converted into seeds after the double fertilization. Double fertilization ಆದ್ಮೇಲೆ ovules ಏನಾಗಿ ಕನ್ವರ್ಟ್ ಆಗೋದು? ಸೀಡ್ಸ್ ಆಗೋದು. ovules ಸೀಡ್ಸ್ ಆದ್ರೆ ovary ಏನಾಗಿ ಕನ್ವರ್ಟ್ ಆಗೋದು? ಫ್ರೂಟ್ ಆಗೋದು ಅಂತ. So that ovary get converted into fruit. That means in another sense placentation ಅನ್ನ ಇನ್ನೊಂದು ಮೀನಿಂಗ್ ದಲ್ಲಿ ಏನಂತ ಹೇಳ್ಬೋದು ಅಂದ್ರೆ ಫ್ರೂಟ್ ಒಳಗಡೆ ಸೀಡ್ಸ್ ಗಳ ಅರೇಂಜ್ಮೆಂಟ್ ಅಂತ. ಫ್ರೂಟ್ ಒಳಗಡೆ ಸೀಡ್ಸ್ ಗಳ ಅರೇಂಜ್ಮೆಂಟ್ ಅಥವಾ ಓವರಿ ಒಳಗಡೆ ಓವಲ್ಸ್ ಗಳ ಅರೇಂಜ್ಮೆಂಟ್. So where those ovules are attached, where those seeds get attached, so seeds are ovules attached to the placenta. It is a biological connection between ovary and ovule. So ovules ovary attachment placenta attachment ಆಗೋ ಟೈಮ್ದಲ್ಲಿ ಆ ಪ್ಲಾಸೆಂಟಾದ ಅರೇಂಜ್ಮೆಂಟ್ ನೋಡಿಕೊಂಡು ಓವಲ್ಸ್ ಅರೇಂಜ್ಮೆಂಟ್ ಕೂಡ ಚೇಂಜ್ ಆಗೋದಂತ. ಸೊ ಅದರಲ್ಲಿ ಕೆಲವೊಂದಿಷ್ಟು ಪ್ಲಾಸೆಂಟೇಷನ್ ಟೈಪ್ಸ್ ಗಳನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಒನ್ ವಿ ಅಬ್ಸರ್ವ್ ದಟ್ ಎಕ್ಸಿಲ್ ಪ್ಲಾಸೆಂಟೇಷನ್. ಎಕ್ಸಿಲ್ ಅಂತಂದ್ರೆ ಕನ್ನಡದಲ್ಲಿ ಬುಡ ಅಂತ ಹೇಳ್ತಾರೆ, ಬುಡದಿಂದ ಬಂದಿರೋ ಪ್ಲಾಸೆಂಟಾ ಅಂತ. ದಟ್ ಮೀನ್ಸ್ ಇನ್ ದ ಓವರಿ ವಿ ವಿಲ್ ಅಬ್ಸರ್ವ್ ದ ಪ್ಲಾಸೆಂಟಾ ವಿಚ್ ಈಸ್ ಕಮಿಂಗ್ ಫ್ರಮ್ ದ ಎಕ್ಸಿಯಲ್ ಪೋರ್ಷನ್ ಆಫ್ ದ ಫ್ಲವರ್. So from that placenta, this central portion is placenta, and here totally we are having 5 locules. How many locules? 5 locules. ಆ ಮೇನ್ ಓವರಿ ಒಳಗಡೆ ಇದಿಷ್ಟು ಓವರಿ, ದೊಡ್ಡದಾಗಿ ಒಂದು ಓವರಿನ ಅಡ್ಡ ಕಟ್ ಮಾಡಿರೋದು. ಆ ಓವರಿ ಒಳಗಡೆ ಇವೆಲ್ಲ ಡಿವಿಷನ್ಸ್. That means these are the fused forms of ovaries. Many ovaries have been fused together. How many ovaries? 5 ovaries. ಅಂದ್ರೆ ಕಂಡೀಷನ್ ಅದು ಪೆಂಟಾಲೋಕ್ಯುಲಾರ್. ಪೆಂಟಾ ಮೀನ್ಸ್ 5 ಲೋಕ್ಯುಲ್ಸ್, ಚೇಂಬರ್ಸ್ ಗಳಿದಾವೆ ಒಳಗಡೆ. ನೀವು ಬೆಂಡೆಕಾಯಿ ಕಟ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತಾ ನಿಮಗೆ? ಬೆಂಡೆಕಾಯಿ ನಾ ಹೊರಗಡೆ ಶೇಪ್ ಹೇಳ್ತಾ ಇಲ್ಲ, ಒಳಗಡೆ ಈ ರೀತಿ ಕಾಣಿಸುತ್ತೆ ಬೆಂಡೆಕಾಯಿ ಕಟ್ ಮಾಡಿದ್ರೆ. ಸೊ ದಟ್ ಇಸ್ ಲೈಕ್ ದಟ್. ಹಿಯರ್ ಇಟ್ ಈಸ್ ಅ ಪೆಂಟಾಲೋಕ್ಯುಲಾರ್ ಅಂಡ್ ಇನ್ಸೈಡ್ ಒನ್ ಲೋಕ್ಯೂಲ್, ಇದು ಒಂದು ಲೋಕ್ಯೂಲ್ ಕನ್ಸಿಡರ್ ಮಾಡಿದೆ ಅಂತ, ಥರ್ಡ್ ಒಂದು ಲೋಕ್ಯೂಲ್ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಂಡ್ರಿ. ಸೊ ಇನ್ಸೈಡ್ ದ ಲೋಕ್ಯೂಲ್ ವಿ ಆರ್ ಹ್ಯಾವಿಂಗ್ ಓವಿಲ್ಸ್. ಇನ್ಸೈಡ್ ದ ಲೋಕ್ಯೂಲ್ ವಿ ಆರ್ ಹ್ಯಾವಿಂಗ್ ದ ಲೋಕ್ಯೂಲ್ಸ್. Inside the locule we are having the ovules. Inside the locule we are having the ovules. But thing is, all the ovules are attached to the placenta. ಎಲ್ಲಿಗೆ ಅಟ್ಯಾಚ್ಮೆಂಟ್ ಆಗಿರೋದು? ಪ್ಲಾಸೆಂಟಾ, ಸೆಂಟ್ರಿಗೆ ಇದೆ ಪ್ಲಾಸೆಂಟಾ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಎಕ್ಸಿಯಲ್ ಪ್ಲಾಸೆಂಟೇಷನ್. ಎಲ್ಲಿ ನೋಡ್ಬೋದು ಈ ರೀತಿ ಪ್ಲಾಸೆಂಟೇಷನ್ ಅಂತ? ವಿ ಕ್ಯಾನ್ ಅಬ್ಸರ್ವ್ ದ ಎಕ್ಸಿಯಲ್ ಪ್ಲಾಸೆಂಟೇಷನ್ ಇನ್ ದ ಕೇಸ್ ಆಫ್ ಲೆಮನ್. That means citrus flower, and we can observe in the case of lady's finger, and best example hibiscus. Hibiscus nalla ide placentation nodutte. Yav placentation? Axial placentation, right? Let us consider the second placentation, the second major type. Marginal placentation, the second one. Which placentation? Marginal placentation. And already we know this term, marginal, margin, dandegunta. Dandegunta ಏನಿರೋದು? ಪ್ಲಾಸೆಂಟಾ ಇರೋದು. That means placenta present at one margin, and to that placenta ovules have been attached. ಈ ಪ್ಲಾಸೆಂಟಾ ಓವಲ್ಸ್ ಅಟ್ಯಾಚ್ಮೆಂಟ್ ಆಗಿರೋದು. ಇಲ್ಲೇನು ಹೇಳ್ತೇವೆ? ಪ್ಲಾಸೆಂಟಾ ಒಂದೇ ದಂಡಿಗೆ ಇತ್ತಂದ್ರೆ ಎಲ್ಲ ಓವಲ್ಸ್ ಒಂದೇ ದಂಡೆ ಕಾಣಿಸ್ತಾ ನಮಗೆ, ರೈಟ್? ದಿಸ್ ಇಸ್ ಆಕ್ಚುಲಿ ದಿಸ್ ಡಯಾಗ್ರಾಮ್ ರಿಪ್ರೆಸೆಂಟ್ಸ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ನೀವು ಅಬ್ಸರ್ವ್ ಮಾಡ್ರಿ, ಪ್ಲಾಸೆಂಟಾ ಈ ದಂಡಿಗಿದೆ. ಪ್ಲಾಸೆಂಟಾ ಹಿಯರ್ ದ ಪ್ಲಾಸೆಂಟಾ ಇಸ್ ಪ್ರೆಸೆಂಟ್ ಆಕ್ಚುಲಿ ಅಟ್ ದ ಸೆಂಟರ್. ಇಮ್ಯಾಜಿನ್ ರೈಟ್ ನೌ ದಿಸ್ ಇನ್ ದಿಸ್ ಪೆನ್ ಇನ್ಸೈಡ್ ದೇರ್ ಈಸ್ ಅ ರಿಫಿಲ್. ಈ ಪೆನ್ ಒಳಗಡೆ ಕಡ್ಡಿ ಇರುತ್ತಲ್ಲ, ಪೆನ್ ಒಳಗಡೆ ಕಡ್ಡಿ ಇದೆಯಲ್ಲ, ಇದ್ರ ಒಳಗಡೆ ಒಂದು ಸ್ಟೇಟ್ ಕಡ್ಡಿದೆ ಅಂತ ಅನ್ಕೊಂಡು ನಾನು ಪೆನ್ನನ್ನು ಹಿಂಗೆ ಕಟ್ ಮಾಡಿದೆ ಅಂತ ಅನ್ಕೊಂಡ್ರೆ, ಟ್ರಾನ್ಸ್ಫರ್ ಸೆಕ್ಷನ್ ಕಟ್ ಮಾಡಿ ನಾನು ಈ ರೀತಿ ನೋಡಿದ್ರೆ ಒಳಗಿರೋ ರಿಫಿಲ್ ಒಂದು ಸರ್ಕಲ್ ತರ ಕಾಣಿಸುತ್ತೆ ಒಳಗಡೆ, ಸ್ಮಾಲ್ ಸರ್ಕಲ್.
ಇದು ಹೊರಗಡೆ ದೊಡ್ಡ ಸರ್ಕಲ್. ದಟ್ ಲಾರ್ಜ್ ಸರ್ಕಲ್ ಈಸ್ ಓವರಿ ವಾಲ್ ಅಂಡ್ ಇನ್ಸೈಡ್ ದಟ್ ಸ್ಮಾಲ್ ಸರ್ಕಲ್ ರಿಪ್ರೆಸೆಂಟ್ಸ್, ಎಸ್ ವಾಟ್ ದಟ್ ರಿಪ್ರೆಸೆಂಟ್ಸ್, ಸೊ ದಟ್ ರಿಪ್ರೆಸೆಂಟ್ಸ್ ಪ್ಲಾಸೆಂಟಾ. ಅಂದ್ರೆ ಪ್ಲಾಸೆಂಟಾ ಓವರಿಯ ಸೆಂಟ್ರಿಗೆ ಬಂದಿದೆ, ಬಟ್ ಇಲ್ಲಿ ಓವರಿ ಡಿವೈಡ್ ಆಗಿದೆ, ಡಿವೈಡೆಡ್ ಇಂಟು ಚೇಂಬರ್ಸ್, ಲೋಕ್ಯೂಲ್ಸ್. ವೈ? ಬಿಕಾಸ್ ಸೆಪ್ಟಮ್ ಈಸ್ ಪ್ರೆಸೆಂಟ್. ನಾವಿಲ್ಲಿ ಸೆಪ್ಟಮ್ ನೋಡ್ತೀವಿ ಅಡ್ಡಗೋಡೆ, ಬಟ್ ಅದೇ ಇಲ್ಲಿ ಕನ್ಸಿಡರ್ ಮಾಡ್ರಿ. ಇಲ್ಲಿ ಪ್ಲಾಸೆಂಟಾ ಒಂದೇ ದಂಡಿಗಿದೆ, ದಟ್ ಮೀನ್ಸ್ ಅಟ್ ಒನ್ ಮಾರ್ಜಿನ್. ಪ್ಲಾಸೆಂಟಾ ಈಸ್ ಅಟ್ ಒನ್ ಮಾರ್ಜಿನ್ ಅಂಡ್ ಆಲ್ ದ ಓವಲ್ಸ್ ಆರ್ ಅಟ್ಯಾಚ್ ಟು ದಟ್ ಮಾರ್ಜಿನ್. ಸೊ ಹಂಗಾಗಿ ಎಲ್ಲ ಸೀಡ್ಸ್ಗಳು ಒಂದೇ ಡೈರೆಕ್ಷನಲ್ಲಿ ನೋಡ್ಬೋದಂತ, ಎಲ್ಲ ಸೀಡ್ಸ್ಗಳು ಒಂದೇ ಡೈರೆಕ್ಷನಲ್ಲಿ ಕಾಣಿಸ್ತಾವಂತ, ಒಂದೇ ಮಾರ್ಜಿನ್ಗೆ, ಮಾರ್ಜಿನಲ್ ಪ್ಲಾಸೆಂಟೇಷನ್. ಸೊ ಇನ್ ದಿಸ್ ಮಾರ್ಜಿನಲ್ ಪ್ಲಾಸೆಂಟೇಷನ್, so for this one if you consider the example, right? So as it is, this is the ovary transverse section, right? So this is the wall of the ovary, and here the placenta. Imagine the placenta is present at one side, the placenta present at one side, at one margin, right? And here to this one the oval has been attached, not only one oval, many ovals have been attached here. So this is one oval attached. Now this oval get converted into seed and the ovary get converted into fruit. ಬಟ್ ನೀವು ಇದನ್ನ ಇಮ್ಯಾಜಿನೇಷನ್ ಹೆಂಗೆ ತಗೊಳ್ರಿ ಅಂದ್ರೆ, ಈ ಓವಿಲ್ ಹಿಂದ್ಗಡೆ ಇನ್ನೊಂದು ಓವಿಲ್ ಇದೆ, ಅದ್ರ ಹಿಂದ್ಗಡೆ ಇನ್ನೊಂದು ಓವಿಲ್, ಅದ್ರ ಹಿಂದ್ಗಡೆ ಇನ್ನೊಂದು, ಒಂದು ಸಾಲಾಗಿ ಬರುತ್ತೆ, ರೈಟ್? ಸೊ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಈಸ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಅಂಡ್ ಹಿಯರ್ ಒನ್ ಮೋರ್ ಥಿಂಗ್, ದಿಸ್ ಸ್ಟ್ರಕ್ಚರ್ ಈಸ್ ಪ್ಲಾಸೆಂಟಾ, right? That tissue, and this portion is oval. Actually many ovals are present, and here in between the placenta and oval there is one connection point, right? One point is there here, that point. So in between these two, and this structure we will refer it as funicle. ಅದಕ್ಕೆ ಏನಂತ ಕರಿತೀವಿ? ಫ್ಯೂನಿಕಲ್. ನಿನ್ನೆ ಒಂದು ಸ್ಟ್ರಕ್ಚರ್ ಹೇಳಿದೆ, ಮದರ್ ಬಾಡಿ, pregnant mother body having the baby inside. In between the baby and the pregnant mother body there is one connection, tube like connection, ಹೊಕ್ಕಳ ಬಳ್ಳಿ. ಅದಕ್ಕೆ ನಾವೇನಂತ ಕರಿತಿದ್ವಿ? ಅಂಬುಲಿಕಲ್ ಕಾರ್ಡ್. ಸೊ ಆ ಅಂಬುಲಿಕಲ್ ಕಾರ್ಡ್ ತರ ವರ್ಕ್ ಮಾಡೋದು ಯಾವ್ದು ಇಲ್ಲಿ? ಫ್ಯೂನಿಕಲ್. this portion is funicle, right? And here all the seeds are present at one margin. ಆ ಫ್ರೂಟ್ ಅನ್ನ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ನಮಗೆ. ನಾವು ಹೆಸರು ಕಾಳು ತಿಂತೇವೆ ಗೊತ್ತು, ಹೆಸರು ಕಾಳು ತೊಗೊಟ್ಟೆ ಇತ್ತಂದ್ರೆ ಇದೇ ರೀತಿ ಅರೇಂಜ್ಮೆಂಟ್ ಇರುತ್ತಲ್ಲಿ, ಒಳಗಡೆ ಗ್ರೀನ್ ಗ್ರಾಮ್ಸ್. ಸೊ ಆಲ್ ಗ್ರೀನ್ ಗ್ರಾಮ್ಸ್ ಅಟ್ಯಾಚ್ ಅಟ್ ಒನ್ ಸೈಡ್, ಅನದರ್ ಸೈಡ್ ಫ್ರೀ. ನಾವು ಹೆಸರು ಕಾಳದ ತೊಗೊಟ್ಟೆ ಬಿಚ್ಚಿದೆ ಅಂತಂದ್ರೆ ಅದನ್ನು ತಿನ್ನೋ ಟೈಮ್ದಲ್ಲಿ ಎಲ್ಲ ಸೀಡ್ಸ್ ಒನ್ ಸೈಡ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ದಟ್ ಮೀನ್ಸ್ ಆಲ್ ದ ಸೀಡ್ಸ್ ಗೆಟ್ ಅಟ್ಯಾಚ್ ಅಟ್ ಒನ್ ಮಾರ್ಜಿನ್, ಮಾರ್ಜಿನಲ್ ಪ್ಲಾಸೆಂಟೇಷನ್, ಓವಲ್ಸ್ ಅಟ್ ಒನ್ ಸೈಡ್. So where we can observe this kind of placentation? We can observe this kind of placentation in case of P. ಬಟಾಣಿದಲ್ಲಿ ನಮಗೆ ಹಿಂಗೆ ಕಾಣಿಸುತ್ತೆ, ಅಥವಾ ಅದರ ಡಯಾಗ್ರಾಮ್ ನೋಡಿದ್ರೆ ನಮಗೆ ಹಿಂಗೆ ಕಾಣಿಸುತ್ತೆ. Right? See here. All seeds are nothing but ovals. All ovals attached at one margin. So here placenta is present, that side free, marginal placentation. ನಾವು ಈ ರೀತಿ ಯಾವ ಫ್ರೂಟ್ಸ್ ಅನ್ನ ನೋಡ್ತೇವೋ, ಫ್ರೂಟ್ಸ್ ಅಂದ್ರೆ ವೆಜಿಟೇಬಲ್ ಪೋಷದಲ್ಲಿ ಅಂತ ಅನ್ಕೊಳ್ರಿ. ಸೊ ಆಲ್ ದೋಸ್ ಆರ್ ಮ್ಯಾಕ್ಸಿಮಮ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಪಿ ಇನ್ ಕೇಸ್ ಆಫ್ ಬೀನ್ಸ್, ಡಿಫ್ರೆಂಟ್ ಬೀನ್ಸ್ ಆಲ್ಮೋಸ್ಟ್ ಇದೇ ಅರೇಂಜ್ಮೆಂಟ್ ದಲ್ಲಿ ಇರೋದಂತ, ರೈಟ್? So second one is a marginal. And let me consider third placentation. Parietal placentation.
The next one, which placentation? Parietal. Parietal ಅಂದ್ರೆ ದಂಡೆಗುಂಟ ಬರೋದು. ಸೊ ವಾಟ್ ದಿಸ್ ವಾಲ್ ಈಸ್, ಈ ವಾಲ್ಗೆ ಏನಂತ ಕರಿತೀವಿ? ಇದು ಓವರಿ ಟೋಟಲ್ ಆಗಿ ಡ್ರಾ ಮಾಡಿದ್ವಿ. ಈ ವಾಲ್ಗೆ ಏನಂತ ಕರಿತೀವಿ? ವಾಲ್ ಆಫ್ ಓವರಿ, ರೈಟ್? ಸೊ ದಿಸ್ ಈಸ್ ಅ ವಾಲ್ ಆಫ್ ಓವರಿ. ಆ ಓವರಿ ವಾಲ್ಗೆ ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಆಗಿ ಸ್ಪ್ರೆಡ್ ಆಗಿರೋದು, ಅಲ್ಲಲ್ಲಿ ಸ್ಪ್ರೆಡ್ ಆಗಿರೋದಂತ. ಸೊ ದಟ್ ಈಸ್ ಅ parietal placentation. ಲೆಟ್ ಮಿ ಸಿ ದ ಡಯಾಗ್ರಾಮ್ ಹೇಗೆ ಕಾಣಿಸುತ್ತಂತ. So this is the wall of ovary, right? Wall of ovary, and imagine placenta present in different places. ಅಲ್ಲಿ ಎಷ್ಟಾದರೂ ಲೊಕೇಶನ್ ಅಂತ ತೋರಿಸ್ಬೋದು ನಾವಲ್ಲಿ. ಸೊ ದಟ್ ಈಸ್ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ದ ಫ್ಲವರ್. ಓವರಿ ವಾಲ್ಗೆ ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಆಗಿದೆ. ದಿಸ್ ಇಸ್ ದ ಪ್ಲಾಸೆಂಟಾ. ಮತ್ತು ಇನ್ನೊಂದು, ನಾನು ತೋರಿಸ್ತಾ ಇರೋ ಸ್ಟ್ರಕ್ಚರ್ ಇಷ್ಟು ದೊಡ್ಡದಾಗಿರೋದಿಲ್ಲ ಪ್ಲಾಸೆಂಟಾ. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ಆಮ್ ಎಲಿವೇಟಿಂಗ್ ದ ಸ್ಟ್ರಕ್ಚರ್. ಅದು ಸ್ವಲ್ಪ ಉಬ್ಬಿದ ಥರ ತೋರಿಸ್ತಾ ಇದ್ದೀನಿ. ಅಷ್ಟು ಉಬ್ಬಿರೋದಿಲ್ಲ, ಬಹಳ ಲೈಟ್ ಆಗಿರೋದು ಅದು ಪ್ಲಾಸೆಂಟಾ. ಇಮ್ಯಾಜಿನ್ ಪ್ಲಾಸೆಂಟಾ ಇಸ್ ಅಟ್ಯಾಚ್ ಟು ದ ಇನ್ನರ್ ವಾಲ್, to the inner side of the ovary wall, here attached, and that placenta is having ovals, attached with ovals. Right. So this kind of placentation we will refer it as parietal placentation. ಏನಂತ ಕರಿತೀವಿ? Parietal placentation. So here imagine, in this position center, usually we cannot observe the seeds, we cannot observe the ovals. Ovals are present at the rim side. ಆ ಓವರಿ ವಾಲಿನ ರಿಮ್ ಅಂತ ಹೇಳ್ತೀವಲ್ಲ, ದಂಡೆಗೆ ಕಾಣಿಸ್ತಾ ನಮಗೆ ಓವಲ್ಸ್ ಅಂದ್ರೆ ಸೀಡ್ಸ್. ಸೆಂಟ್ರ್ ಪ್ಲೇಸ್ ಆಲ್ಮೋಸ್ಟ್ ಖಾಲಿ ಇರೋದು. ಖಾಲಿ ಅಂತಂದ್ರೆ ಅಲ್ಲಿ ಯಾವುದಾದ್ರೂ ಎಡಿಬಲ್ ಟಿಶ್ಯೂ ತುಂಬಿಕೊಂಡಿರುತ್ತೆ, ತಿನ್ನೋ ಯಾವುದಾದ್ರು ಟಿಶ್ಯೂ ತುಂಬಿಕೊಂಡಿರುತ್ತೆ ಅಲ್ಲಿ. ಸೊ ಯೂಶಲಿ ವಿ ಕ್ಯಾನ್ ಅಬ್ಸರ್ವ್ ದ ಸೀಡ್ಸ್ ಅಟ್ ಅ ಪೆರಿಪೆರಲ್ ಸೈಡ್, ದಟ್ ಈಸ್ ಅ ಪ್ಯಾರೈಟಲ್ ಪ್ಲಾಸೆಂಟೇಷನ್, ದಂಡೆಗುಂಟ ನೋಡೋದಂತ. ಅಂಡ್ in between these two diagrams, if we consider here, locule is 1, that means this is unilocular. ಇಲ್ಲಿ ಒಳಗಡೆ ಚೇಂಬರ್ ಒಂದೇ ಇದೆ. ಆ ಚೇಂಬರ್ ಅನ್ನು ಅಂಡರ್ಸ್ಟ್ಯಾಂಡ್ ಆಗುತ್ತಾ ನಿಮಗೆ? ಇಲ್ಲಿ ನೋಡ್ರಿ, ನೀವು ಈ ಥರ ಯಾವುದೋ ಒಂದು ಕಾಳನ್ನು ತಿನ್ನೋ ಟೈಮ್ದಲ್ಲಿ ನೀವು ಔಟರ್ ಪಾಡನ್ನು ತೆಗೆದ್ರಿ ಅಂತ ಅನ್ಕೊಡ್ರಿ, ತೊಗಟೆಯನ್ನು ತೆಗೆದ್ರಿ ಅಂತಂದ್ರೆ ಎಲ್ಲ ಕಾಳುಗಳು ಒಂದೇ ಲೈನ್ ಅಪ್ ನಲ್ಲಿ ಕಾಣಿಸ್ತವೆ. ಇನ್ ಬಿಟ್ವೀನ್ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್, ಇನ್ ಬಿಟ್ವೀನ್ ದೇರ್ ಇಸ್ ನೋ ಸೆಪ್ಟಮ್. ಈ ರೀತಿ ಅಡ್ಡಗೋಡೆ ಇರೋದಿಲ್ಲ ಅಲ್ಲಿ. ಇಲ್ಲಿ ಸಪೋಸ್ ಇಫ್ ದಿಸ್ ಸ್ಟ್ರಕ್ಚರ್ ಈಸ್ ಡಿವೈಡೆಡ್ ಲೈಕ್ ದಿಸ್, ಹೆಂಗೆ ಡಿವೈಡ್ ಆಗಿತ್ತು ಅಂತ ಅನ್ಕೊಳ್ಳಿ. ದಟ್ ಮೀನ್ಸ್ ಹಿಯರ್ ಒನ್ ಲೋಕ್ಯೂಲ್, ದಿಸ್ ಇಸ್ ದ ಸೆಕೆಂಡ್ ಲೋಕ್ಯೂಲ್, ದಿಸ್ ಇಸ್ ದ ಥರ್ಡ್ ಲೋಕ್ಯೂಲ್. 3 ಪೀಸಸ್ ನಾವು ನೋಡ್ಬೋದು ಅಲ್ಲಿ. ಬಟ್ ಥಿಂಗ್ ಈಸ್ ದೇರ್ ಇಸ್ ನೋ ಇನ್ ಬಿಟ್ವೀನ್, ದೇರ್ ಇಸ್ ನೋ ಸೆಪ್ಟಮ್, ಹೆನ್ಸ್ ದ ಟೋಟಲ್ ಯೂನಿಟ್ ಈಸ್ 1. ಅದು ಒಂದೇ ಖಾಲಿ ಸ್ಪೇಸ್ ನಲ್ಲಿ ಇದೆ ಎಲ್ಲ ಸೀಡ್ಸ್. ದಟ್ ಮೀನ್ಸ್ ಯುನಿಲೋಕ್ಯುಲಾರ್. uni means single, locule is 1, just unilocular. But here locules are many, 5 or many, so whatever the number it is, but here it is unilocular. ಅದೇ ತರ ಇಲ್ಲಿ ನೋಡಿ, this is also unilocular, ಇಲ್ಲಿ ಬ್ರೇಕ್ ಇಲ್ಲ ಇಲ್ಲಿ, that means there is no septum, so this is also unilocular. But in some cases, in sometimes, so here it seems to be formation of a septum. ಕೆಲವೊಂದಿಷ್ಟು ಟೈಮ್ದಲ್ಲಿ ನಮಗೆ ಸೆಪ್ಟಮ್ ಬಂದ ತರ ಕಾಣಿಸುತ್ತೆ, ದಟ್ ಮೀನ್ಸ್ ಪಾರ್ಷಿಯಲಿ ಫಾರ್ಮ್ಡ್ ಸೆಪ್ಟಮ್. ಕೆಲವೊಂದು ಟೈಮ್ ಅಲ್ಲಿ ಅರ್ಧ ಏನೋ ಒಂದು ಸೆಪ್ಟಮ್ ಬಂದಿರೋ ತರ ಕಾಣಿಸುತ್ತೆ. ಸೊ ಇಂಥ ಓವರೀಸ್ ಅನ್ನ ನೋಡಿದ್ರೆ ಡಿವೈಡ್ ಆಗಿರೋ ತರ ಕಾಣಿಸುತ್ತೆ. ಸೊ ಅಟ್ ದಟ್ ಮೂಮೆಂಟ್ ಇಟ್ ಅಪಿಯರ್ಸ್ ಟು ಬಿ ದ ಓವರಿ ಗೆಟ್ ಡಿವೈಡೆಡ್ ಇಂಟು 2 portions, ದಟ್ ಮೀನ್ಸ್ ಬೈಲೋಕ್ಯುಲರ್, ಬಟ್ ಆಕ್ಚುಲಿ ದಿಸ್ ಇಸ್ ಅ ಯುನಿಲೋಕ್ಯುಲರ್, ರೈಟ್? ಸೊ ಹಿಯರ್ this structure is placenta and this structure is oval, and here sometimes we can observe the partial septum. In some cases we can observe partial septum ತರ ಕಾಣಿಸಬಹುದು ಅಂತ. Then where we can observe this kind of placentation?
So we will observe there's a parietal placentation in the case of mustard. And one more is there here, argemone. Mustard, sasve. In case of mustard and argemone, we can observe this kind of placentation. Which placentation? Parietal placentation, right? Okay, and let me consider the fourth one, that is basal placentation. Which placentation? Basal placentation. Let us consider this one. So the name itself indicates placenta, that is a ovules arising tissue or ovules holding tissue, to that the ovule get attached. So that placenta present at the base of what? Base of ovary. Ovary base ge attachment agirodanta placenta alli. So right, the structure will be looking like this. Let me consider slightly the ovary shape is different. ಸ್ವಲ್ಪ ನಾನು ovary shape ಅನ್ನು different ಆಗಿ ತಗೊಳ್ತೀನಿ ಇಲ್ಲಿ. Of course, ovaries are present. We can consider in the shape that is depending on the flower type ಅನ್ನು ನೋಡ್ಕೊಂಡು ovary shape ಅನ್ನು ನಾವು ಡ್ರಾ ಮಾಡಬಹುದು ಇಲ್ಲಿ. ಬಟ್ ನಾನು ಇಲ್ಲಿ ತಗೊಂಡಿದ್ದು ಒಂದು ಬೆಸ್ಟ್ ಎಕ್ಸಾಂಪಲ್. ಈ ತರ ovary ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೇಳ್ತೀನಿ ಅಂತ ಶೇಪ್ ಯಾವುದು ಅಂತ, ಯಾವ ovaries ಅಂತ. Let me consider ovary. This is the wall of the ovary and the placenta is present at the base, right? The placenta present at the base, and to this placenta the ovule has been attached. ಇಲ್ಲಿ ಒಂದು ovule attachment ಆಗಿರೋದು. To this placenta which is present at the base, ಇದರ ಬೇಸ್ ಇದೆ ಅಲ್ಲಿ ಯಾವುದು ಪ್ಲಾಸೆಂಟಾ, ಅದರ ಮೇಲೆ ಒಂದು ಓವಲ್ ಅಟ್ಯಾಚ್ಮೆಂಟ್ ಆಗಿರೋದು. ಬಟ್ ಥಿಂಗ್ ಈಸ್ ಇನ್ ಮೋಸ್ಟ್ ಆಫ್ ದ ಬೇಸಲ್ ಪ್ಲಾಸೆಂಟೇಷನ್ ಕಂಡೀಷನ್ಸ್ ವಿ ವಿಲ್ ಅಬ್ಸರ್ವ್ ದ ಓವಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಓವರಿ ಯೂಶುವಲಿ ಒನ್ ಓವರಿ ಒನ್ ಓವಿಲ್. ಸೊ ಈ ಥರ ಬೇಸಲ್ ಪ್ಲಾಸೆಂಟೇಷನ್ ಕೇಸಸ್ಗಳನ್ನು ಯೂಶುವಲ್ ಆಗಿ ನೋಡೋದು ಒಂದು ಓವರಿಗೆ ಒಂದು ಓವಿಲ್ ಅಂತ. ಹಿಯರ್ ಓವರಿ ಇಸ್ ಒನ್, ಓವಿಲ್ಸ್ ಆರ್ ಮೆನಿ. Here ovary is one, ovals are many, one by one, ovals are many, but ovary is one. Here also ovary is one, but thing is ovary get divided into locules. Why? Because many ovaries earlier fused together and a number of ovals also more. But thing is here ovary is one, oval is one. Yes. But ಇನ್ನೊಂದು ನಾವು ಲೋಕ್ಯೂಲ್ಸ್ ನಂಬರ್ ಮೇಲೆ ಹೇಳಿದ್ವಿ. ಒಂದೇ ಲೋಕ್ಯೂಲ್ ಇತ್ತಂದ್ರೆ one locule, then that condition is uniloculate, biloculate, triloculate, polyloculate. ಸೊ ಆ ಥರ ಕಂಡೀಷನ್ ಹೇಳ್ತೀವಿ. ಹಾಗೇನೆ ಓವಲ್ಸ್ ಅನ್ನ ನೋಡಿಕೊಂಡು, ಲೋಕ್ಯೂಲ್ ಅಲ್ಲ ಓವಲ್ಸ್, ಸೊ ಓವಲ್ಸ್ ಅನ್ನ ನೋಡಿಕೊಂಡು ಓವಲ್ಸ್ ನಂಬರ್ ಅನ್ನು ನೋಡಿಕೊಂಡು ಕೂಡ ಹೇಳ್ಬೋದು. ಸೊ ಹಿಯರ್ ಜಸ್ಟ್ ಇಮ್ಯಾಜಿನ್, ಜಸ್ಟ್ ಒನ್ ಓವಲ್ ಈಸ್ ಪ್ರೆಸೆಂಟ್, ಯುನಿಓವಲೇಟ್. ನೀವು ಅದೇ ಟರ್ಮನ್ನ ತೊಗೊಳ್ರಿ, ಅಲ್ಲಿ ನಂಬರಿಂಗ್ ಅನ್ನು ಕೊಡೋ ಟೈಮ್ದಲ್ಲಿ ಯುನಿ ಬೈ ಟ್ರೈ ಅಂತ ಕೊಟ್ಕೋತ ಹೋಗ್ರಿ. ಜಸ್ಟ್ uniovulate, it just means one ovule is present. Biovulate, triovulate, polyovulate. But here this condition is uniovulate, uniloculate, uniovulate, uniloculate. ಇಲ್ಲಿ ಲೋಕ್ಯೂಲ್ ಒಂದೇ ಇದೆ ನೋಡ್ರಿ. ಸೊ ಲೋಕ್ಯೂಲ್ is one and ovule is one and placenta present at the base, right? So this kind of a placentation we can observe in case of a sunflower. ನಾನು ಅದಕ್ಕೆ ಹೇಳಿದೆ ಈ ಶೇಪನ್ನು ನೀವು ಈಸಿಯಾಗಿ ಇಮ್ಯಾಜಿನೇಷನ್ ಮಾಡ್ಕೋಬಹುದು. ದಿಸ್ ಈಸ್ ಸನ್ಫ್ಲವರ್, ಆಕ್ಚುಲಿ ಫ್ರೂಟ್ ಆಫ್ ಸನ್ಫ್ಲವರ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಅಬ್ಸರ್ವ್ ಇನ್ ಕೇಸ್ ಆಫ್ ಮೆರಿಗೋಲ್ಡ್. in case of marigold, chandu. So in case of marigold and sunflower we can observe this kind of placentation. ನಾವು ಇದರಲ್ಲಿ ನೋಡಿರ್ತೀವಲ್ಲ ಸನ್ಫ್ಲವರ್,
the seed of a sunflower. Actually seed is white in color, it is present inside, but outside we will observe it as a black color structure. Black ಆಗಿ ಕಾಣಿಸುತ್ತಲ್ಲ ನಮಗೆ sunflower ದದು. So that is nothing but fruit actually. ನಾವು ಲೇಯರ್ ಅನ್ನು ಬ್ರೇಕ್ ಮಾಡ್ತೀವಲ್ಲ, that is the fruit wall. That layer is fruit wall, black color coating fruit wall. So that fruit wall is nothing but wall of ovary. That is nothing but wall of ovary. That becomes fruit wall. Inside we can observe white color seed. Imagine ಆ ಒಳಗಿರೋ white color seed ಕೆಳಗಡೆ ಅಟ್ಯಾಚ್ಮೆಂಟ್ ಆಗಿರುತ್ತದೆ. Not to the top here, it is attached to the base. Why? Because placenta is present at the base. ಕೆಳಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ seed. So this kind of placentation we will refer it as a basal placentation. Right? So fourth one is a basal placentation. Let me consider the next one. Okay, let me rub here. So let me consider the fifth placentation. Fifth placentation is free central placentation. What is the fifth one? Free central placentation. See how that structure will be looking like. Yes, so this is pre-central placentation. That means placenta present at center, placenta present at center, but placenta is free, not attached to the ovary wall. ಈ diagram just a difference ನೋಡಿ. Same as it is ovary wall present, ovary wall is present, placenta present at center, placenta present at center, and placenta get attached with the ovules, placenta get attached with the ovule. But thing is here ovary is divided into locules, but here ovary cannot divided into locule. Why? Because it is a unilocular, but here this is a polylocular. Here it is a polylocular and that is unilocular. Why that is unilocular? Means here there is no septa, there is no formation of septum. Here septum is present, formation of septum. Because of presence of septum, because of presence of septa, ovule divided into ovary, inside it is divided into many locules, but ಇಲ್ಲಿ locules division ಇರೋದಿಲ್ಲ ಅಂತ. And because of that reason we will consider placenta is free. But here see, imagine this placenta, sorry, this septum ಅಡ್ಡಗೋಡೆ ಅಂತ ಅನ್ಕೊಳ್ಳಿ, septum. This septum attached to the placenta, this septum attached to the placenta, this septum attached to the placenta. That means here the central ovary is attached, but here central placenta is free, here the central placenta is attached. So that is the major difference between these two. ಇಲ್ಲಿ ಫ್ರೀ ಆಗಿರೋದಂತ. Then where we can observe this kind of examples, the question will be arised.
we can observe in the case of dianthus. ಎಲ್ಲಿ ನೋಡ್ಬೋದಾ ಇದನ್ನ dianthus flower. And one more, let me consider frime rose. In a frime rose and a dianthus, we can observe this kind of a free central placentation. So here it is, the condition is unilocular, but sometimes it may be bilocular due to formation of septum. ಕೆಲವೊಂದು ಟೈಮ್ ಸೆಪ್ಟಮ್ ಫಾರ್ಮೇಷನ್ ಆಗ್ಬೋದು ಅಂತ. And this is also unilocular. Maximum placentation unilocular, but here few placentations are showing the septum. ಅಲ್ಲಿ ಟ್ರೈಲೋಕ್ಯುಲರ್, ಟೆಟ್ರಲೋಕ್ಯುಲರ್ ಈ 3 divisions ಆಗೋದಂತ, ರೈಟ್? ಹಾಗೆ yes, let us consider the last one, the special placentation. Let me rub it once. So sixth one, the last one, let me consider superficial placentation. The next one, superficial placentation. Let us consider how that placentation will be looking like. Right? So as it is, this is the wall of ovary, right? As already we know. Wall of the ovary. Next one, let me divide this ovary total chamber by the septum. Yes. Now imagine the same diagram we can observe almost how the axial placentation will be looking like. In the same manner, here also the total ovary get divided because of formation of a septa, right? That means just like axial placentation, here also this is having a many locules, multilocular or polylocular condition. But the thing is, so the ovals are attached here. Ovals are attached here. Ovals attachment ಒಳಗಡೆ ಇರೋದಂತ. That means inner to the septum wall, so ovals have been attached. Yes, ovals are attached inside each chamber. What the chamber is? Locule. ಪ್ರತಿ locule ದ ಒಳಗಡೆ ovals ಇದಾವೆ. But thing is here ovals are of course present inside the locule, but thing is all the ovals are attached to the placenta and placenta present at the center. But in case of this kind of placentation, ಇಲ್ಲಿ ಪ್ಲಾಸೆಂಟಾ ಎಲ್ಲಿದೆ ಅಂದರೆ ಇಲ್ಲಿ ಮಾರ್ಜಿನ್ಗೆ ಬರೋದಂತ. ಸೊ ಇನ್ಸೈಡ್ ಹಿಯರ್ ಪ್ಲಾಸೆಂಟಾ ಇಸ್ ಪ್ರೆಸೆಂಟ್. ಸೊ ಹಿಯರ್ ಪ್ಲಾಸೆಂಟಾ ಇಸ್ ಪ್ರೆಸೆಂಟ್, ರೈಟ್? ಸೊ ಇಲ್ಲಿರೋದು ಪ್ಲಾಸೆಂಟಾ, ಬಟ್ ಹಿಯರ್ ದ ಟೋಟಲ್ ಪ್ಲಾಸೆಂಟಾ ಪ್ರೆಸೆಂಟ್ ಅಟ್ ದ ಸೆಂಟರ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಆಲ್ ದ ಸೀಡ್ಸ್ ವಿ ಕ್ಯಾನ್ ಅಬ್ಸರ್ವ್ ಅಟ್ ದ ಸೆಂಟರ್, ಬಟ್ ಹಿಯರ್ ಸೀಡ್ಸ್ ಆರ್ ಪ್ರೆಸೆಂಟ್ ಇನ್ ಈಚ್ ಲೋಕ್ಯೂಲ್. ಪ್ರತಿ ಲೋಕ್ಯೂಲ್ ಒಳಗಡೆ ಸೀಡ್ಸ್ ನೋಡ್ತೇವಂತ.
Why? Because the placenta is present to the inner side of the locule, to the inner side wall of the locule. ಆ locule the inner wall ಗೆ placenta ಇರೋದಂತ. So that is the difference between this axial placentation and superficial placentation. That is a major difference. And this kind of placentation we can majorly observe in water lily. ಯಾವ ಫ್ಲವರ್ದಲ್ಲಿ ನೋಡ್ತೀವಿ ಈ ಥರ ಪ್ಲಾಸೆಂಟೇಷನ್? ವಾಟರ್ ಲಿಲ್ಲಿ. Right? Yes. So total how many placentations we observed? Axial placentation, marginal placentation, parietal placentation, basal placentation, free central placentation and superficial placentation. Totally we observed 6 types. So ಅದರ ಜೊತೆಗೆ ನೀವು ಒಂದು 2-3 ಎಕ್ಸಾಂಪಲ್ಸ್ ಅನ್ನ ನೆನ್ಪಿಡ್ತಾ ಹೋಗ್ರಿ. ರೈಟ್? ಸೊ ನಾಳೆ ಏನು ಎಕ್ಸಾಮ್ ನೀವೇನು ಅಪಿಯರ್ ಮಾಡ್ಕೊಂಡು ಎಕ್ಸಾಮ್ ಏನು ಬರೀತಿರಲ್ಲ ಆ ಎಕ್ಸಾಮ್ದಲ್ಲಿ ಇಲ್ಲಿವರೆಗೆ ಈ ಪೋರ್ಷನ್ವರೆಗೆ ಇರುತ್ತೆ ಟೋಟಲ್ ಆಗಿ. ಫ್ರಮ್ ದ ಬಿಗಿನಿಂಗ್ ಕ್ಲಾಸ್, ಫ್ರಮ್ ದ ಇಂಟ್ರೊಡಕ್ಷನ್ ಕ್ಲಾಸ್ ಆಫ್ ದಿಸ್ ಚಾಪ್ಟರ್ ಅಪ್ ಟು ದಿಸ್ ಚಾಪ್ಟರ್, ಅಪ್ ಟು ದಿಸ್ ಕ್ಲಾಸ್, ಇಲ್ಲಿವರೆಗೆ ಟೋಟಲ್ ಪೋರ್ಷನ್ ಸೇರಿಸ್ಕೊಂಡು ಎಕ್ಸಾಮಿನೇಷನ್ಗೆ 20 ಮಾರ್ಕ್ಸ್ ಎಕ್ಸಾಮಿನೇಷನ್ಗೆ ಇರುತ್ತೆ. ಬಾಟ್ನಿ ಪೋರ್ಷನ್ 20 ಮಾರ್ಕ್ಸ್, ಜಿಯಾಲಜಿ ಪೋರ್ಷನ್ 20 ಮಾರ್ಕ್ಸ್, ಟೋಟಲ್ ಫಾರ್ 40 ಮಾರ್ಕ್ಸ್ ಬಯಾಲಜಿ. ರೈಟ್? ಸೊ ಇಲ್ಲಿವರೆಗೆ ಇವತ್ತಿನ ಕ್ಲಾಸ್ವರೆಗೆ ಎಕ್ಸಾಮಿನೇಷನ್ಗೆ. ಎಸ್. ಸೊ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ದಟ್ ಗೈನೋಶಿಯಂ ಪೋರ್ಷನ್. ಸೊ ದಿಸ್ ಇಸ್ ರಿಲೇಟೆಡ್ ಟು ದ ಗೈನೋಶಿಯಂ. First we completed that calyx, next one corolla, next androecium and next one gynoecium. That is over. That means 4 whorls of the flower already we have completed successfully. Flower ಏನಾಗಬೇಕು next? Flower get converted into fruit. ಹೂವು ಹಣ್ಣಾಗಬೇಕು. ಹೇಗಾಗುತ್ತೆ? So let us see in the next class. Thank you.